आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। हरिः ओं श्रीगुरुभ्यो नमः। हरिः ओं। ವಾದಿರಾಜರು ಬಹಳ ಸುಂದರವಾಗಿ ಲಕ್ಷ್ಮೀದೇವಿಯ ರೂಪದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಯ ಇನ್ನು ಮುಂದೆ 7-8 ಪದ್ಯಗಳಲ್ಲಿ ಲಕ್ಷ್ಮೀದೇವಿಯ ಮೈಮೇಲೆ ಇರುವಂತಹ ಆಭರಣಗಳನ್ನು ಹಾಗೂ ಬಟ್ಟೆಗಳನ್ನು ಅದನ್ನು ವರ್ಣನೆಯನ್ನು ಮಾಡ್ತಾ ನಮಗೆ ವಧೂವರರನ್ನು ಕಾಯಲಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಒಂದಿದೆ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಯಂ ಯಥಾ ಯಥಾ ಉಪಾಸತೆ ತಥೈವ ಭವತಿ. ದೇವರನ್ನ ಏನಂತ ತಿಳಿದುಕೊಳ್ತಾನೋ ಅದನ್ನು ಅವನು ಆಗ್ತಾನೆ, ಇಲ್ಲದೇ ಇದ್ದರೆ ಅದನ್ನು ಹೊಂದುತ್ತಾನೆ. ಲಕ್ಷ್ಮೀದೇವಿ ಮುತ್ತಿನ ಓಲೆಯನ್ನ ಹಾಕಿಕೊಂಡಿದ್ದಾಳೆ ಅಂತಂದರೆ ನಮಗೆ ಮುತ್ತಿನ ಓಲೆ ಹಾಕಿಕೊಳ್ಳುವಂತಹ ಯೋಗ ಬರುತ್ತೆ. ಯೋಗ ಹೇಗಿದೆ ಅಂದರೆ, ಒಳ್ಳೆ ಶ್ರೀಮಂತಿಕೆ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ, ಇಲ್ಲದೇ ಇದ್ದರೆ ವಸ್ತು ಸಿಗೋದಿಲ್ಲ. ವಸ್ತು ಸಿಗಲಿಕ್ಕೆ ವಸ್ತು ಅಥವಾ ಅಂಗಡಿಯಲ್ಲಿದ್ದರೆ ಆ ವಸ್ತು ನನಗೆ ಇಷ್ಟ ಆಗೋದಿಲ್ಲ. ಹೀಗೆಲ್ಲ ಒಂದಿಲ್ಲ ಒಂದು ಕೊರತೆಗಳಿದ್ದೇ ಇರುತ್ತೆ. ಆದರೆ ದೇವಿಯನ್ನು ಈ ಆಭರಣಗಳನ್ನು ತೊಟ್ಟು ಬಹಳ ಸುಂದರವಾಗಿ ಕಾಣ್ತಾ ಇದ್ದಾಳೆ ಅಂತಂದರೆ, ದೇವಿಯನ್ನು ನಾವು ಲಕ್ಷ್ಮೀದೇವಿಯನ್ನು ಆಭರಣದಿಂದ, ಲಕ್ಷ್ಮೀದೇವಿಗೇನು ಆಭರಣ ಹಾಕೋದು ಬೇಕಾಗಿಲ್ಲ, ನಿರಾಭರಣ ಸುಂದರಿ ಅವಳು. ಆ ತಾಯಿ ಮಹಾಲಕ್ಷ್ಮೀದೇವಿ ಹಾಗೇ ಇದ್ದರೂ ಪರಮ ಸುಂದರಳಾಗಿ ಕಾಣ್ತಾಳೆ, ಜಗನ್ಮೋಹನಿಯಾಗಿ ಕಾಣ್ತಾಳೆ. ಇಷ್ಟಿದ್ದರೂ ಕೂಡ ಮತ್ತೆ ಆಭರಣಗಳನ್ನು ಹಾಕಿದಾಗಲೂ ಕೂಡ ಅತೀಯಾಗಿ ಸುಂದರವನ್ನು ಕಾಣುವ ಆ ಸೌಂದರ್ಯವನ್ನು ನಾವು ಚಿಂತನೆ ಮಾಡಿದರೆ, ಅದನ್ನು ನೆನೆತಾ ಇದ್ದರೆ, ಅದನ್ನು ಧ್ಯಾನವನ್ನು ಆಗಾಗ ಹಾಡುಗಳನ್ನು ಹೇಳಿದಾಗ ಸ್ಮರಣೆಯನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡಿದರೆ ನಮಗೂ ಕೂಡ ದೇಹದಲ್ಲಿ ಆ ಸೌಂದರ್ಯವನ್ನು ದೇವರು ತಂದು ಕೊಡ್ತಾನೆ ಅಂತನ್ನೋ ಚಿಂತನೆ ಇರಬೇಕು. ಒಂದು ಅಷ್ಟೇ ಅಲ್ಲಿ ಸ್ತ್ರೀಯರಿಗೆಲ್ಲರಿಗೂ ಕೂಡ ಶ್ರೀಮದಾಚಾರ್ಯರು ಹೇಳ್ತಾರೆ, ಸ್ತ್ರೀಯರಿಗೆ ಯಾರು ಉತ್ತಮರು ಅಂತನ್ನೋದನ್ನು ನೋಡಲು ಹೊರಟಾಗ ಸಾಮಾನ್ಯವಾದ ಒಂದು ನಿಯಮ, ಯಾರು ಸುಂದರರು ಅತಿಯಾಗಿರುತ್ತಾರೋ ಅವರಲ್ಲಿ ದೇಹದ ಲಕ್ಷಣಗಳಿಂದ ಕೂಡಿಕೊಂಡು ಸುಂದರರು ಯಾರಾಗಿರುತ್ತಾರೋ ಅವರು ಉತ್ತಮ ಅಂತ ಭಾವಿಸಬೇಕು ಅಂತ ಮಾತು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಕೇವಲ ಸೌಂದರ್ಯ ಇರುವುದರ ಜೊತೆಗೆ ದೇಹದ ಲಕ್ಷಣವೂ ಚೆನ್ನಾಗಿ ಕಾಣಿಸ್ಬೇಕು. ಹೇಗಂದರೆ, ನಾನು ಚೆನ್ನಾಗಿರೋದು ಒಂದೇ, ಆಭರಣಗಳು ಸುಂದರವಾಗಿರೋದು ಮತ್ತೊಂದು. ಸುಂದರವಾದ ಆಭರಣ ನನಗೆ ಒಪ್ಪುವುದು 3ನೇ ಭಾಗ. ಅದು ಬಹಳ ಮಹತ್ವದ್ದಿದೆ. ಯಾಕಂದರೆ ಇವತ್ತಿನ ದಿವಸ ನಾನು ಚೆನ್ನಾಗಿದ್ದರೂ ಕೂಡ ನನ್ನ ಮೇಲೆ ಆ ಆಭರಣ ಚೆನ್ನಾಗಿ ಕಾಣಿಸೋದಿಲ್ಲರಿ, ಯಾಕೋ ಸೂಟ್ ಆಗ್ತಾ ಇಲ್ಲ ಅಂತನ್ನೋದನ್ನು ಪ್ರಾಯ ಬಹುವಾಗಿ ನಾವು ಅದಕ್ಕೆ ಬಂಗಾರದ ಅಂಗಡಿಗೆ ಹೋದಾಗ 10-20 ಆಭರಣಗಳನ್ನು ತಳಿಸೋದು ಅದೇ ಕಾರಣ ಇರಬಹುದೇನೋ ಅಂತ ಅನಿಸುತ್ತೆ. ಅಂದರೆ ಒಂದಲ್ಲ ಎರಡಲ್ಲ, ಇದು ನನಗೆ ಸೇರಬೇಕು, ಒಂದನೇದ್ದು ಸೇರಿದ ಮೇಲೆ ಅದು ಇಷ್ಟ ಆಗಬೇಕು, ಎರಡನೇದ್ದು ಅದು ನನ್ನ ದೇಹಕ್ಕೆ ಒಪ್ಪಬೇಕು, ಮುಂದಿನ ಭಾಗ. ಈ ಎಲ್ಲ ಅಂಶಗಳನ್ನು ಒಳಗೊಂಡಾಗ ಲಕ್ಷ್ಮೀದೇವಿಯನ್ನು ನಾವು ಆಭರಣಗಳನ್ನು ತೊಟ್ಟ ಬಹಳ ಸುಂದರವಾಗಿ ಕಾಣ್ತಾ ಇದ್ದಾಳೆ ಅಂತನ್ನುವುದನ್ನು ಚಿಂತನೆ ಮಾಡಿದರೆ, ಶ್ರಾವಣ ಮಾಸ ಬರ್ತಾ ಇದೆ, ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬಂದರೆ ಆ ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತೇವೆ. ಇಡೀ ತಿಂಗಳು ಕೂಡ ಮಾಡುವಾಗ ಆ ತಾಯಿಯನ್ನು ಪರಮ ಸುಂದರಳಾಗಿ ನಾವು ಚಿಂತನೆ ಮಾಡಬೇಕು. ನಿರಾಭರಣಗಳು ಸೌಂದರ್ಯನೂ ಇರುತ್ತೆ. ಎಲ್ಲ ಆಭರಣಗಳನ್ನು ತೊಟ್ಟಾಗ ನಾವು ಇಟ್ಟ ಕಲಶ, ನಾವು ಇಟ್ಟ ಆ ಭಾವಚಿತ್ರ ಚೆನ್ನಾಗಿ ಕಾಣಿಸೋದಲ್ಲ, ಆ ಕಲಶದಲ್ಲಿ ಅಂತರ್ಯಾಮಿಯಾಗಿರುವ ಭಾವಚಿತ್ರದ ಅಂತರ್ಗತನಾಗಿರತಕ್ಕಂತಹ ಲಕ್ಷ್ಮೀದೇವಿ ಸುಂದರಳಾಗಿದ್ದಾಳೆ ಅಂತನ್ನುವ ಚಿಂತನೆ ನಾವು ಕಣ್ಣನ್ನು ಮುಚ್ಚಿದಾಗ ನಮ್ಮ ಮುಂದೆ ನಮ್ಮ ಕುಲದೇವಿ ಕೊಲ್ಲಾಪುರ ಮಹಾಲಕ್ಷ್ಮಿಯೋ ಅಥವಾ ಶ್ರೀದೇವಿಯೋ ಭೂದೇವಿಯೋ ಈ ರೀತಿಯಾಗಿ ಆ ನಮ್ಮ ದೇವಿ ಕಣ್ಮುಂದೆ ಬಂದು ಚಿತ್ರಣ ಆಗಬೇಕು.
ಅದಕ್ಕಾಗಿ ಅದನ್ನೇ ಧ್ಯಾನ ಅಂತ ಶಾಸ್ತ್ರದಲ್ಲಿ, ಅದರದ್ದು ಸಾಮಾನ್ಯ ನಾನು ಹೇಳ್ತಾ ಇರೋದು ಸ್ಮರಣೆ. ಇದನ್ನು ನಾವು ಧ್ಯಾನ ಅಂತ ತಿಳಿದುಕೊಂಡು ಚಿಂತನೆ ಮಾಡೋದನ್ನು ನಾವು ಅಭ್ಯಾಸವನ್ನು ಮಾಡಿಕೊಳ್ಳಬೇಕಾಗಿರುವುದು. ಯಾಕಂದರೆ ನಮ್ಮ ಮಧ್ವ ಸಿದ್ಧಾಂತ ಹೇಗಿದೆ ಅಂತಂದರೆ, ಕೇವಲ ಅದನ್ನು ಪೂಜೆಯನ್ನು ಮಾಡ್ತಾ ಹೋದರೆ ಅದಕ್ಕೆ ಯಾವ ಬೆಲೆ ಇಲ್ಲ. ಪೂಜೆಯನ್ನು ಮಾಡುವಾಗ ಅಂತರ್ಯಾಮಿಯಾದ ಲಕ್ಷ್ಮೀದೇವಿ, ತದಂತರ್ಯಾಮಿಯಾದ ನಾರಾಯಣನ ಚಿಂತನೆ ಇದ್ದಾಗ ಮಾತ್ರ ಪರಿಪೂರ್ಣ ಫಲ ಸಿಗತ್ತೆ. ಕೇವಲ ಆ ಲಕ್ಷ್ಮಿ ಅಲ್ಲ, ತದಂತರ್ಯಾಮಿ ಮುಖ್ಯ. ಯಾವುದೇ ಒಂದು ಕಲಶದಲ್ಲಿಟ್ಟರೆ ಕಲಶದಲ್ಲಿ ಮುಖ್ಯ ಪ್ರಾಣದೇವರು, ಅಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ ಅಂತನ್ನುವ ಚಿಂತನೆ ಇರಬೇಕು. ಈ ಮಾರ್ಗದಿಂದ ಪೂಜೆ ಮಾಡಿದರೆ ಮಾತ್ರ, ಈ ವಿಧಾನದಿಂದ ಪೂಜೆ ಮಾಡಿದಾಗ ಮಾತ್ರ ಅದನ್ನು ಪರಿಪೂರ್ಣವಾಗಿ ಲಕ್ಷ್ಮೀದೇವಿ ನಾವು ಮಾಡಿದ ಪೂಜೆಯನ್ನು ಸ್ವೀಕಾರವನ್ನು ಮಾಡ್ತಾಳೆ. ಹಾಗೆ ಆಗ ಅವಳ ಸೌಂದರ್ಯದ ಚಿಂತನೆ ಹೇಗೆಲ್ಲ ಮಾಡಬೇಕು ಅಂತನ್ನೋದನ್ನು ವಾದಿರಾಜರು ಈಗ 5-6 ಪದ್ಯಗಳಲ್ಲಿ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಕುಂಭ ಕುಚದ ಮೇಲೆ ಇಂಬಿಟ್ಟ ಹಾರಗಳು ತುಂಬಿಗುರುಳ ಮುಖಕಮಲ, ತುಂಬಿಗುರುಳ ಮುಖಕಮಲ ಮಹಾಲಕ್ಷ್ಮಿ ಜಗದಂಬೆ ವಧುವರರನ್ನ ಸಲಹಲಿ. ಆ ವಧುವರರನ್ನು ವಿಶೇಷವಾಗಿ ಅವಳು ಹಾರೈಸಲಿ, ಸಂತೋಷದಿಂದ ಇಡಲಿ ಅಂತನ್ನೋದನ್ನು ಚಿಂತನೆ ಮಾಡಬೇಕು. ಹೇಗೆ ಅಂದರೆ, ಲಕ್ಷ್ಮೀದೇವಿ ಎದೆಯ ಮೇಲೆ ಅತ್ಯಂತ ಅದ್ಭುತವಾಗಿರುವಂತಹ ನಾನಾ ಸರಗಳನ್ನು ಹಾಕಿಕೊಂಡಿದ್ದಾಳೆ. ಲಕ್ಷ್ಮೀ ಸರ ಅಂತಂತಾರೆ, ಇನ್ನೊಂದು ಮೂರೆಳಿ ಸರ, ಇನ್ನೊಂದು ಸರ ಏನೋ ಗೋಧಿ ಮಣಿ ಸರ, ಅಂತೂ ಇಂತೂ ಲಕ್ಷ್ಮೀದೇವಿ ಎಲ್ಲ ಹಾರಗಳನ್ನು ತನ್ನ ಕೊರಳಲ್ಲಿ ಹಾಕಿಕೊಂಡಿದ್ದಾಳೆ. ಬಹಳ ಸುಂದರವಾಗಿರತಕ್ಕಂತಹ ಕೊರಳಿನಲ್ಲಿ ಹಾಕಿಕೊಂಡಾಗ ಬಹಳ ಸುಂದರವಾಗಿ ಕಾಣ್ತಾ ಇದ್ದಾಳೆ. ತುಂಬಿ ಗುರಳ ಮುಖ ಕಮಲ, ಏನು ತುಂಬಿದ್ದು ಅಂದರೆ ಎದೆ ತಲೆ ತುಂಬ ತುಂಬಿಕೊಂಡಿರುವಂತಹ, ಗುರುಳ ಅಂದರೆ ಕಪ್ಪು, ಅತೀ ಕಪ್ಪಾಗಿರುವಂತಹ ಮುಖ ಕಮಲ. ಕಪ್ಪಾಗಿರುವ ಮುಖ ಅಲ್ಲ, ಕಪ್ಪಾದ ಕೂದಲಿನಿಂದ ತುಂಬಿಕೊಂಡ ಸುಂದರವಾದ ಕಮಲ ಅಂತ ಅರ್ಥ. ಅಂದರೆ ಏನದು, ಬಹಳ ಸುಂದರವಾಗಿರತಕ್ಕಂಥದ್ದು. ಅಂದರೆ ಸ್ತ್ರೀಯರಿಗೆ ಉದ್ದಾದ ವೇಣಿ ಏನಿರುತ್ತೆ ನೋಡಿ, ಅದು ಸೌಮಾಂಗಲ್ಯಪ್ರದ. ಅದೊಂದು ಸ್ತ್ರೀಯರಿಗೆ ಇರುವಂತಹ ಅತ್ಯಂತ ಅದ್ಭುತವಾದ ಒಂದು ಲಕ್ಷಣ. ಆ ಕೂದಲು ಹೇಗಿರಬೇಕಂದ್ರೆ ಕಪ್ಪಾಗಿರಬೇಕು, ಅತೀ ಕಪ್ಪಾಗಿರಬೇಕು. ನಾವು ಇವತ್ತು ಇಲ್ಲದ ಸಲ್ಲದ ಪಾತ್ರೆ ಏನೋ ಅದು ಎಣ್ಣೆಯನ್ನೋ ಹಚ್ಚಿಕೊಂಡು ಕಪ್ಪಾಗಿ ಮಾಡಿಕೊಳ್ಳುವುದಲ್ಲ, ಸ್ವಾಭಾವಿಕವಾಗಿ ಕಪ್ಪಾಗಬೇಕು. ಇವತ್ತು 40 ದಾಟಿದರೆ ಸಾಕು, ತಲೆಯ ಮೇಲೆ ಇರುವ ಕೂದಲಗಳು ಬಿಳಿಯಾಗಿ ಕಾಣಿಸ್ತಾ ಇರುತ್ತೆ ನಮಗೆ. ಹಾಗಲ್ಲ, ಅದು ಕೊನೆ ತನಕನೂ ಕೂಡ ಕಪ್ಪಾಗಿ ತೋರ್ತಾ ಇರಬೇಕು. ಕಪ್ಪು ಕಾಣಬೇಕು ಅಂತನ್ನುವುದಕ್ಕಾಗಿ ಅದ್ಯಾವುದೋ ಗೋದರೇಜ್ ಅಂತಾರೆ, ಅದನ್ನು ಹಚ್ಚಿಕೊಳ್ಳೋದಿರೋದಿಲ್ಲ, ಸ್ವಾಭಾವಿಕವಾಗಿ ಕಪ್ಪಾಗಬೇಕು. ಅದನ್ನು ಹಾಗೆ ತಲೆ ಕೂದಲು ಅತ್ಯಂತ ಕಪ್ಪಾಗಿ ಇರುವುದಕ್ಕಾಗಿ ಮುಖಕಮಲ ಮಹಾಲಕ್ಷ್ಮೀ ದೇವಿಯ ಮುಖ ಬಹಳ ಸುಂದರವಾಗಿ ಕಾಣ್ತಾ ಇದೆ. ಅಂತಹ ಸುಂದರವಾಗಿ ಕಾಣುವ ಆ ತಾಯಿಯ ಮುಖದಿಂದ ಆ ವಧೂವರರನ್ನು ಚೆನ್ನಾಗಿ ತನ್ನ ದೃಷ್ಟಿಯಿಂದ ನೋಡಿ ಸಲಹಲಿ, ಅವರಿಗೆ ರಕ್ಷಣೆಯನ್ನು ಕೊಡಲಿ ಅಂತನ್ನುವಂತಹ ಸ್ತೋತ್ರವನ್ನು ವಾದಿರಾಜರು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿಯಾಗಿ ಇದೊಂದು ಇಲ್ಲಿಂದ ನಾವು ಲಕ್ಷ್ಮೀದೇವಿಯನ್ನು ವಾದಿರಾಜರು ಹೀಗೆ ವರ್ಣನೆ ಮಾಡಿಕೊಳ್ಳುವುದರಿಂದ ನಾವೇನು ತಿಳ್ಕೋಬೇಕು ಅಂತಂದರೆ, ಕಪ್ಪಾಗಿರುವಂತಹ ಉದ್ದಾದ ಕೂದಲ ಏನಿದೆ ನೋಡಿ, ಎಲ್ಲ ಸ್ತ್ರೀಯರಿಗೂ ಕೂಡ ಅತ್ಯಂತ ಯುಕ್ತವಾಗಿರುವಂಥದ್ದು, ಅತ್ಯಂತ ಸರಿಯಾದದ್ದು. ಅದೇ ಲಕ್ಷಣ, ಸ್ತ್ರೀಯರಿಗೆ ಅತ್ಯಂತ ಉತ್ತಮವಾದ ಅದು ಒಂದು ಲಕ್ಷಣ. ಇವತ್ತು ಕೂದಲನ್ನು ಕತ್ತರಿಸಿಕೊಳ್ಳುವುದು ಏನಿದೆ ನೋಡಿ, ಅದು ಶಾಸ್ತ್ರದ ವಿರುದ್ಧ. ಇವತ್ತು ಚೆನ್ನಾಗೇನೋ ಕಾಣಿಸಬಹುದು ಲೋಕದ ದೃಷ್ಟಿಗೆ, ಅದು ಚೆನ್ನಾಗಿ ಕಂಡರೆ ಅದು ಶಾಸ್ತ್ರೀಯ ದೃಷ್ಟಿಯಿಂದ ಪರಿಶುದ್ಧ ತಪ್ಪು. ಅದಕ್ಕಿಂತಲೂ ಕೂಡ ಉದ್ದಾದ ಕಪ್ಪಾದ ಕೂದಲೇ ಅದು ಆ ಸ್ತ್ರೀಯರಿಗೆ ಶೋಭಾಯಮಾನ, ಅದೊಂದು ಸೌಮಾಂಗಲ್ಯಪ್ರದ, ಅದನ್ನಿಟ್ಟುಕೊಳ್ಳಬೇಕು. ಅದಕ್ಕೇನೆ ವೇಣಿ ದಾನವನ್ನು ಮಾಡಲಿಕ್ಕೆ ಹೊರಡ್ತೇವೆ. ಪ್ರಯಾಗ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ವೇಣಿ ದಾನವನ್ನು ಮಾಡಿದಾಗ ಮಾಡಿದ ಎಲ್ಲ ಪಾಪಗಳು ಹೊರಟು ಹೋಗುತ್ತೆ ಅಂತನ್ನುವಂತಹ ವಿಶ್ವಾಸ, ಶ್ರದ್ಧೆ, ಜೊತೆಗೆ ಪುರಾಣದಲ್ಲಿಯೂ ಅದರ ಉಲ್ಲೇಖ ಉಂಟು. ಅದಕ್ಕಾಗಿ ಅದನ್ನು ಸಂಕಲ್ಪವನ್ನು ಮಾಡಿಸುವಾಗ ನಾನಾ ಪಾಪಗಳನ್ನು ಸ್ಮರಣೆಯಲ್ಲಿ ಸಂಕಲ್ಪದಲ್ಲಿ ಹೇಳ್ತಾರೆ. ಹೇಳಿ ಮುಗಿಸಿಯಾದ ಮೇಲೆ ಆ ಕೇಶದಲ್ಲಿ ಅವೆಲ್ಲ ಪಾಪಗಳು ಆಶ್ರಯವನ್ನು ಹೊಂದಿದೆ, ಅದಕ್ಕಾಗಿ ಕೇಶವನ್ನು ವೇಣಿ ದಾನವನ್ನು ಕೊಡ್ತೇನೆ ಅಂತ ಮಾಡಿದಾಗ ಸ್ತ್ರೀಯರೆಲ್ಲರೂ ಕೂಡ ಆ ಕೂದಲನ್ನು
ತನ್ನ ಹೆರಳಿನ ಕೊನೆ ಭಾಗದ 2 ಬಟ್ಟುವನ್ನು ಇಷ್ಟು ಬಟ್ಟನ್ನು ಮಾತ್ರ ವೇಣಿದಾನವನ್ನು ಕೊಡುವ ಸಂಪ್ರದಾಯ. ಯಾಕೆಂದರೆ ಅದು ಸೌಮಾಂಗಲ್ಯಪ್ರದವಾಗಿರುವಂತಹದ್ದು ಅಂತನ್ನುವುದಕ್ಕಾಗಿ ಅಂತಹ ತಾಯಿ ಮಹಾಲಕ್ಷ್ಮಿ ವಧೂವರರನ್ನು ಸಲಹಲಿ, ಅಂದರೆ ಅವರಿಗೆ ದೇಹದಲ್ಲಿ ಉತ್ತಮವಾಗಿರುವಂತಹ ಲಕ್ಷಣವನ್ನು ಕೊಟ್ಟು ಸಲಹಲಿ ಅಂತನ್ನುವ ಮಾತನ್ನು ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಅಂಬುಜ ನಯನಗಳ ಬಿಂಬಾಧರದ ಶಶಿ ಬಿಂಬದಂತೆ ಸೇವ ಮೂಗುತಿ ಮಣಿಯ ಶಶಿ ಬಿಂಬದಂತೆ ಸೇವ ಮೂಗುತಿ ಮಣಿಯ ಮಹಾಲಕ್ಷ್ಮಿ ಉಂಬುವದಕ್ಕಿಯಲಿ ವಧುವರ್ಗೆ. ಏನಿದು? ಅಂಬುಜ ನಯನ. ಅಂಬುಜ ಕಮಲದ ಹೂ, ಅಂಬು ನೀರು, ನೀರಿನಲ್ಲಿ ಹುಟ್ಟಿರುವಂತಹ ಕಮಲ, ಅಂದರೆ ಕಮಲದಂತಹ ಕಣ್ಣುಗಳು ಇರುವವಳು ಅಥವಾ ತಾವರೆಯಂತಹ ಕಣ್ಣುಗಳನ್ನು ತೊಟ್ಟ ಮಹಾತಾಯಿ. ಬಿಂಬಾಧರದ ಶಶಿ, ಅತ್ಯಂತ ಸುಂದರವಾಗಿರುವಂತಹ ಅದರಾದರಂದ ತುಟಿ, ಸುಂದರವಾಗಿ ಕಾಣುವ ಮುಖದ ಭಾಗ ಇರುವವಳೇ. ಬಿಂಬದಂತೆ ಸೇವ, ಶಶಿ ಬಿಂಬದಂತೆ ಸೇವ. ಶಶಿ ಸೂರ್ಯ, ಆ ಸೂರ್ಯನ ಬಿಂಬ. ಸೂರ್ಯ ಶಶಿ ಅಂದರೆ ಚಂದ್ರ, ಶಶಿ ಅಂದರೆ ಚಂದ್ರ, ಚಂದ್ರನ ಬಿಂಬ. ಚಂದ್ರ ಯಾವ ರೀತಿಯಾಗಿ ಬೆಳ್ಳಗೆ ಅತ್ಯಂತ ಸುಂದರವಾಗಿ ನಮಗೆ ಕಾಣಿಸಬೇಕೋ ಅದರಂತೆ ನೀನು ನಿನ್ನ ಮೂಗಿಗೆ ಮುತ್ತಿನ ಮೂಕುತಿಯನ್ನು ಧಾರಣೆ ಮಾಡಿದ್ದು. ಮುತ್ತಿನ ಮೂಕುತಿಯನ್ನು ಧಾರಣೆ ಮಾಡಿದ್ದು. ಇಲ್ಲಿ ವಾದಿರಾಜರು ಬಹಳ ಸುಂದರವಾಗಿ ನಮಗೆ ಇನ್ನೊಂದು ಕಡೆಗೆ ವರ್ಣನೆಯನ್ನು ಮಾಡಿಕೊಡ್ತಾರೆ. ತಾಯಿ ಹೀಗೆ ರುಕ್ಮಿಣೀಶ ವಿಷಯದಲ್ಲಿ ವರ್ಣನೆ ಮಾಡ್ತಾ ಇರಬೇಕಾದಾಗ ಮುತ್ತಿನ ಮೂಕುತಿಯನ್ನು ದೇವಿ ಎಲ್ಲಿ ಧಾರಣೆ ಮಾಡಿದ್ದಾಳೆ, ಎಲ್ಲಿ ಧಾರಣೆ ಮಾಡ್ತಾ ಇದ್ದಾಳೆ ಅಂದರೆ, ಒಂದು ನಮಗೆಲ್ಲ ಪ್ರಸಿದ್ಧವಾಗಿರುವಂತಹದ್ದು ಮುತ್ತಿನ ಮೂಕುತಿಯನ್ನು ಇಲ್ಲಿ ಧಾರಣೆ ಮಾಡುವುದರ ಜೊತೆಗೆ ಕಣ್ಣಿನ ತೆಳಗೆ ತುಟಿಯ ಮೇಲಿನ ಭಾಗದಲ್ಲಿ ಜೋತಾಡ್ತಾ ಇದೆ ಅಂತನ್ನೋ ಮಾತನ್ನು ರುಕ್ಮಿಣೀಶ ವಿಷಯದಲ್ಲಿ ವರ್ಣನೆ ಮಾಡ್ತಾರೆ ವಾದಿರಾಜರು. ಅಂದರೆ ಮೂಗಿನ ಮಧ್ಯಭಾಗದಲ್ಲಿ ಇವತ್ತೊಂದು ದಿವಸ ಅದನ್ನೆಲ್ಲ ಒಳ್ಳೆ ಸ್ಟೈಲಾಗಿ ಉಪಯೋಗವನ್ನು ಮಾಡ್ತಾರೆ. ಆ ಲಕ್ಷ್ಮೀದೇವಿ ಅಂತಹ ಮುತ್ತಿನ ಮೂಕುತಿಯನ್ನು ಧಾರಣೆ ಮಾಡಿದ್ದಾಳೆ ಅಂತನ್ನುವ ವರ್ಣನೆಯನ್ನು ವಾದಿರಾಜರು ನಮಗೆ ರುಕ್ಮಿಣೀಶ ವಿಜಯದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅಂತಹ ಮುತ್ತಿನ ಮೂಕುತಿ ಅದು ಹೇಗೆ ಕಾಣ್ತಾ ಇದೆ? ಚಂದ್ರ ಹೇಗೆ ಶುಭ್ರವಾಗಿ ಸುಂದರವಾಗಿ ಕಾಣಬೇಕೋ ಅದೇ ರೀತಿಯಾಗಿ ಮುತ್ತಿನ ಮೂಕುತಿ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹದ್ದು. ಅಂತಹ ಮಹಾಲಕ್ಷ್ಮೀ ದೇವಿ ಈ ವಧೂವರರನ್ನು ಉಂಬುವುದಕ್ಕೆ ಈಯಲಿ. ಮದುವೆಯನ್ನು ಮಾಡಿಕೊಂಡು ಹೋದ ಮೇಲೆ ಮೊಟ್ಟ ಮೊದಲು ಕಷ್ಟ ಇರುವುದೇನೆ ಊಟ ಮಾಡುವುದಂಥದ್ದು. ಊಟ ಮಾಡಿ ದೇಹವನ್ನು ಗಟ್ಟಿಮುಟ್ಟಿಯಾಗಿಟ್ಟುಕೊಂಡ್ರೇನೆ ಮುಂದೆ ನಾವು ಎಲ್ಲ ಸಂತೋಷದಿಂದಿರಬಹುದು. ಆದ್ದರಿಂದ ಸಂಸಾರ ನಡೆಸುವುದಕ್ಕೆ ಮೊಟ್ಟ ಮೊದಲು ಬೇಕಾಗಿರುವಂಥದ್ದು ಉಂಬುವುದಕ್ಕೆ, ಊಟ ಮಾಡುವುದಕ್ಕೆ ಬೇಕು. ಅದನ್ನು ಬಿಟ್ಟು ಬೇರೆ ಏನು ಬೇಡ, ಎಲ್ಲವೂ ಬೇಕು ತದನಂತರದಲ್ಲಿ. ಊಟ ತಿನ್ನಲಿಕ್ಕೆ ಊಟನೇ ಇಲ್ಲ ಅಂದಮೇಲೆ ಮುಂದೇನು ಮಾಡೋದು ಅಂತನ್ನೋದನ್ನು ನಾವೆಲ್ಲ ಕೇಳ್ತಾ ಇರ್ತೇವೆ. ಆದ್ದರಿಂದಾಗಿ ಆ ಪ್ರಾರ್ಥನೆಯನ್ನು ವಾದಿರಾಜರು ಮಾಡ್ತಾ ಇದ್ದಾರೆ. ಅಮ್ಮ ತಾಯಿ, ಈ ನಿನ್ನ ಮಂದಹಾಸ, ಈ ನಿನ್ನ ತುಟಿಯ ಮಂದಹಾಸದಿಂದ ಮತ್ತು ಅಷ್ಟೇ ಅಂದರೆ ನಗತಾ ಕೃಪಾದೃಷ್ಟಿಯಿಂದ ಅವರನ್ನು ನೋಡುವಂತ ಅರ್ಥ. ನಗನಗತಾ ಕೃಪಾದೃಷ್ಟಿಯಿಂದ ವಧೂವರರನ್ನು ನೀನು ನೋಡು ಸಾಕು. ಆ ವಧೂವರರಿಗೆ ಸಂಪತ್ತಿನ ರಾಶಿ ಬರುತ್ತೆ. ತ್ವಾದೃತೆ ನೈವಧರಮೂರ್ತಃ ಕಾಮಮೋಕ್ಷೌ ವಿದೂರತಾಃ. ಮಹಾತಾಯಿಯ ಲಕ್ಷ್ಮೀದೇವಿಯ ಅನುಗ್ರಹ ಇಲ್ಲದೇ ಇದ್ದರೆ ಯಾವ ಯಾವ ಧರ್ಮಾರ್ಥ ಕಾಮ ಮೋಕ್ಷಗಳು ಸಿಗುವುದಿಲ್ಲ. ಇವತ್ತು ಧರ್ಮ ಮಾಡುವುದಕ್ಕಾಗಿ, ಅರ್ಥಕ್ಕಾಗಿ ಎಲ್ಲದಕ್ಕೂ ಲಕ್ಷ್ಮೀದೇವಿಯ ಪ್ರಸಾದ ಬೇಕು. ಹಾಗೆ ನಮಗೆ ಧಾನ್ಯ ಸಂಪತ್ತು, ಊಟ ಮಾಡುವುದಕ್ಕೆ ಧಾನ್ಯ ಸಂಪತ್ತು ಬೇಕು ಅಂದರೆ ಆ ತಾಯಿಯ ಧಾನ್ಯಲಕ್ಷ್ಮಿಯ ವಿಶೇಷವಾಗಿರುವಂತಹ ನಮಗೆ ಅನುಗ್ರಹ ಆಗಬೇಕು ಅಂತನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ವಧೂವರರು ಈಗ ತಾನೇ ಗೃಹಸ್ಥ ಜೀವನದಲ್ಲಿ ಕಾಲಿಡ್ತಾ ಇದ್ದಾರೆ. ಅವರಿಗೆ ಹೊಟ್ಟೆಗೆ ಸಾಕಾಗುವಷ್ಟು ಊಟ ಸಿಕ್ಕಿದ್ದರೆ ಅವರಿಗೇನು ಬೇರೆ ಏನು ಬೇಡ. ಮೊಟ್ಟ ಮೊದಲು ಅವರಿಗೆ ಹೊಟ್ಟೆ ಊಟ ಮಾಡುವುದಕ್ಕೆ ಬೇಕು. ಅದಕ್ಕಾಗಿ ಅವರಿಗೆ ಐಹಿಕವಾಗಿರುವಂತಹ ಭೋಗ ಭಾಗ್ಯವನ್ನು ಕೊಡು ಮತ್ತು ಆಮುಷ್ಮಿಕ ಮೇಲಿನ ಲೋಕದಲ್ಲಿಯೂ ಕೂಡ ಮೋಕ್ಷದಲ್ಲಿಯೂ ಉಂಬುವುದಕ್ಕೆ ಕೊಡು. ಅವರನ್ನು ಸಾಧನೆ ಮಾಡಿಸಿಕೊಂಡು ಪುಣ್ಯವನ್ನು ಗಳಿಸುವಂತೆ ಮಾಡಿ ಮೋಕ್ಷದಲ್ಲಿ ಊಟ ಮಾಡಲಿಕ್ಕೆ ಕೊಡು. ಮೋಕ್ಷದಲ್ಲಿ ಅನ್ನ ಸಾರು ಹುಳಿ ನಮಗೆ ಬೇಕಾಗಿಲ್ಲ. ಅಲ್ಲಿ ಇರುವಂತಹದ್ದು ಆನಂದವೆನ್ನುವಂತಹ ಊಟವನ್ನು ಅವರಿಗೆ ಕೊಡುವಂತೆ ಆಗು ತಾಯಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿ
ಕೇವಲ ಈ ಲೋಕದಲ್ಲಿ ಮಾತ್ರ ಆನಂದ ಸಾಗರದಲ್ಲಿ ಕೊಡುವವಳಲ್ಲ, ಮೇಲೆ ಸ್ವರ್ಗದಲ್ಲಿ ಮೋಕ್ಷದಲ್ಲಿ ಎಲ್ಲ ಕಡೆಗೂ ಕೂಡ ಆ ತಾಯಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಅಂತನ್ನೋದನ್ನು ತಿಳಿದುಕೊಳ್ಳಬೇಕು. ಇದಾದ ಮೇಲೆ ವಾದಿರಾಜರು ಮತ್ತೊಂದು ವರ್ಣನೆ ಮಾಡ್ತಾರೆ. ಶಶಿಬಿಂಬದಂತೆ ಸೇವ ಮೂಕುತಿ ಮಣಿಯ. ಶಶಿ ಚಂದ್ರ, ಆ ಚಂದ್ರನ ಬಿಂಬದಂತೆ ಹೊಳಿತಾ ಇದೆ ಮುತ್ತಿನ ಮೂಕುತಿ. ಆ ಲಕ್ಷ್ಮೀದೇವಿ ಮುತ್ತಿನ ಮೂಕುತಿಯನ್ನು ಹಾಕಿಕೊಂಡ ಲಕ್ಷ್ಮೀದೇವಿ ಅನುಗ್ರಹ ಮಾಡಿದರೆ ಏನಾಗತ್ತೆ? ಒಳ್ಳೆ ಉತ್ತಮವಾಗಿ ವರ್ಣನೆ ಮಾಡ್ತಾರೆ. ಕ್ಷುತ್ ಪಿಪಾಸಾಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀರ್ನಾಶಯಾಮ್ಯಹಂ. ಯಾಕೆ ನೋಡ್ರಿ ವಿಚಿತ್ರ, ಮುತ್ತಿನ ಮೂಕುತಿಯನ್ನು ಹಾಕಿಕೊಂಡಿರುವಂತಹ ಲಕ್ಷ್ಮೀದೇವಿ ವಧೂವರರಿಗೆ ಉಣ್ಣುವುದಕ್ಕೆ ಕರುಣೆಯನ್ನು ಮಾಡುವಂತ ವಾದಿರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಗುರುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೇರೆ ಏನನ್ನು ಪ್ರಾರ್ಥನೆಯನ್ನು ಮಾಡದೆ ಊಟ ಮಾಡಲಿಕ್ಕೆ ಅವಳಿಗೆ ಕೊಡುವಂತ ಯಾಕೆ ಪ್ರಾರ್ಥನೆ ಮಾಡಿದರು ಅಂದರೆ, ಮೊಟ್ಟ ಮೊದಲು ನಾವು ಹೊಟ್ಟೆ ತುಂಬ ಊಟ ಮಾಡಿದರೆ ಲೌಕಿಕವಾಗಿ ಗಟ್ಟಿಮುಟ್ಟಿಯಾಗಿರ್ತೇವೆ, ಒಂದು ಭಾಗ. ಎರಡನೇದ್ದೇನಿದೆ ಅಂದರೆ, ಯಾರು ಹಸಿವೆ ನೀರಡಿಕೆಯಿಂದ ಕ್ಷುತ್ ಪಿಪಾಸ, ಹಸಿವೆ ಮತ್ತು ನೀರಡಿಕೆಯಿಂದ ಬಳಲುತ್ತಾ ಇರ್ತಾರೆ, ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ನೋಡಿ, ಅಂಥವರಲ್ಲಿ ಅಲಕ್ಷ್ಮೀ ವಾಸವಾಗಿರ್ತಾರೆ. ತುಂಬ ಏನು ಇದೆ, ಏನು ಮಾಡೋದ್ರಿ, ಊಟ ಮಾಡ್ಲಿಕ್ಕೆ ನಮಗಾಗೋದಿಲ್ಲ, ಏನು ಒಂದು ಹನಿ ನೀರು ಕುಡ್ಲಿಕ್ಕಂದ್ರೆ ಕಷ್ಟ ಆಗ್ತಾ ಇದೆ ಅಂದರೆ ದಾರಿದ್ರ್ಯ ಅವರಲ್ಲಿ ತುಂಬಿಕೊಂಡಿದೆ ಅಂತ. ಒಳ್ಳೆ ಆಭರಣಗಳಿರೋದಲ್ಲ, ಹೊಟ್ಟೆ ತುಂಬ ಊಟ. ಯಾರಲ್ಲಿ ಹಸಿವೆ ನೀರಡಿಕೆ ತುಂಬ ಇರುತ್ತೋ ಅವರಲ್ಲಿ ದರಿದ್ರ ಲಕ್ಷ್ಮಿ, ಜ್ಯೇಷ್ಠ ಮಾಸದ ಜ್ಯೇಷ್ಠಾಲಕ್ಷ್ಮಿ ಬೇರೆ, ಅಲಕ್ಷ್ಮಿಗೂ ಕೂಡ ಜ್ಯೇಷ್ಠ ಅಂತ ಕರೀತಾರೆ. ಅಂತಹ ಲಕ್ಷ್ಮಿ ಅವಲಕ್ಷ್ಮಿ ಅವರಲ್ಲಿ ವಾಸವಾಗಿರ್ತಾಳಂತೆ. ಅದಕ್ಕಾಗಿ ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಮಾಡಬೇಕು, ನನ್ನಲ್ಲಿ ಕ್ಷುತ್ ಪಿಪಾಸ ಅನ್ನುವ ದರಿದ್ರ ಲಕ್ಷ್ಮಿ ಏನು ನೆಲೆಸಿದ್ದಾಳಲ್ಲ ಅಮ್ಮ ತಾಯಿ, ಅವಳನ್ನು ನೀನು ನಾಶ ಮಾಡು, ಅವಳನ್ನು ನೀನು ದೂರ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ಅವಳನ್ನು ದೂರ ಮಾಡುವಂತ ಪ್ರಾರ್ಥನೆ ಮಾಡಬೇಕಾದ್ರೆ ಅದರ ಅರ್ಥ ಏನು? ನನಗೆ ಕ್ಷುತ್ ಪಿಪಾಸ, ಹಸಿವೆ ನೀರಡಿಕೆ ಇರಬಾರದು ಅಂತ. ಹಸಿವೆ ನೀರಡಿಕೆ ಇರಬಾರದು ಅಂದ್ರೇನು? ಉಣ್ಣುವುದಕ್ಕೆ ಇತ್ತರೆ ಸಾಕು, ಉಣ್ಣುವುದಕ್ಕೆ ಕೊಟ್ಟರೆ ಸಾಕು. ನನ್ನ ಹಸಿವೆ ನೀರಡಿಕೆ ಇಂಗಿತು, ಹಸಿವೆ ನೀರಡಿಕೆ ಇಂಗಿದರೆ ನನ್ನಲ್ಲಿ ಇರುವ ದರಿದ್ರ ಲಕ್ಷ್ಮಿ ಓಡಿ ಹೋಗ್ತಾಳೆ, ದರಿದ್ರ ಲಕ್ಷ್ಮಿ ಓಡಿ ಹೋಗ್ತಾಳೆ. ಈ ಒಂದು ನಿಟ್ಟಿನಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಕ್ಷುತ್ ಪಿಪಾಸಾಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀರ್ ನಾಶಯಾಮ್ಯಹಂ. ಆ ಲಕ್ಷ್ಮೀದೇವಿ ನನಗೆ ಬೇರೆ ಊಟವನ್ನು ಮಾಡಲಿಕ್ಕೆ ಮಾತ್ರ ಕೊಡ್ತಾ ಇದ್ದಾಳೆ ಅಂತನ್ನೋದನ್ನು ಚಿಂತನೆ ಮಾಡಬಾರದು. ಊಟ ಮಾಡುವುದಕ್ಕೆ ಊಟವನ್ನು ಹೇಗೆ ಹೊಟ್ಟೆ ತುಂಬ ಹಾಕ್ತಾಳೆ ಅದರಂತೆ ಸಂಪೂರ್ಣವಾಗಿರತಕ್ಕಂತಹ ನಮ್ಮಲ್ಲಿರುವ ದಾರಿದ್ರ್ಯ ಲಕ್ಷ್ಮಿಯನ್ನು ನಾಶ ಮಾಡ್ತಾಳೆ ಅಂತನ್ನುವ ಚಿಂತನೆ ನಮಗಿರಬೇಕು ಅಂತ ತಿಳಿಸ್ತಾ, ಲಕ್ಷ್ಮೀದೇವಿ ತಾನು ಓಲೆಯನ್ನು ಹಾಕಿಕೊಂಡಿದ್ದಾಳೆ, ಅನೇಕ ಆಭರಣಗಳನ್ನು ಹಾಕಿಕೊಂಡಿದ್ದಾಳೆ. ಅಷ್ಟೇ ಅಲ್ಲದೇನೆ ಕಸ್ತೂರಿ ತಿಲಕವನ್ನು ಇಟ್ಟಿದ್ದಾಳೆ. ತಾನು ಹೇಳ್ತಾ ಇರುವ ಅಂಥ ವಧೂವರರನ್ನು, ಸರ್ವತ್ರ ವಧೂವರರನ್ನು ಸಲಹಲಿ ಲಕ್ಷ್ಮೀದೇವಿ, ಎಲ್ಲ ಕಡೆಗೂ ಕೂಡ ಅವಳು ವಧೂವರರನ್ನು ರಕ್ಷಣೆಯನ್ನು ಮಾಡಲಿ ಅಂತನ್ನೋದನ್ನು ಹೇಳ್ತಾರೆ. ಈ ಹಿಂದಿನ ಪದ್ಯದಲ್ಲಿ ಹೇಳ್ತಾ ಇರಬೇಕಾದ್ರೆ ಮುತ್ತಿನ ಓಲೆಯನ್ನಿಟ್ಟು ಮಹಾಲಕ್ಷ್ಮಿ ಕಸ್ತೂರಿ ತಿಲಕ ಧರಿಸಿದಳೆ. ಲಕ್ಷ್ಮೀದೇವಿ ಆ ತಾಯಿ ಮುತ್ತಿನ ಓಲೆಯನ್ನು, ಕಿವಿಯಲ್ಲಿ ಓಲೆಯನ್ನು ಧಾರಣೆ ಮಾಡಿದ್ದಾಳೆ, ಕಸ್ತೂರಿ ತಿಲಕವನ್ನು ಧಾರಣೆ ಮಾಡಿದ್ದಾಳೆ. ಕಸ್ತೂರಿ ತಿಲಕವನ್ನು ಧಾರಣೆ ಮಾಡಿದ ಆ ಲಕ್ಷ್ಮೀದೇವಿ ಸರ್ವತ್ರ ಎಲ್ಲ ಕಡೆಗೂ ಕೂಡ ವಧೂವರರನ್ನು ಸಲಹಲಿ, ಸರ್ವತ್ರ. ಯಾಕಂದರೆ ಈ ವಧೂವರರು ಹೊರಗಡೆ ಹೋದಾಗ ಎಲ್ಲಿಂದ ಏನು ಆಪತ್ತು ಬರುತ್ತೋ ಗೊತ್ತಿಲ್ಲ. ಅದು ಒಬ್ಬರಿಗೆ ಆಪತ್ತು ಬಂದರೂ ಕೂಡ ಕಷ್ಟ, ಅದರಲ್ಲಿಯೂ ವಿಶೇಷವಾಗಿ ಪತಿಗೆ ಆಪತ್ತು ಬಂತಂದರೆ ಇದರ ಸೌಮಾಂಗಲ್ಯ ಕತ್ತರಿಸಿ ಹೋಗುತ್ತೆ. ಆದ್ದರಿಂದ ಅಂತಹ ಅನರ್ಥ ಆಗುವುದು ಬೇಡ. ಅದಕ್ಕಾಗಿ ಇವಳ ಕುಂಕುಮ ಸದಾಕಾಲ ಇರುವಂತೆ ಆಗಬೇಕಾದರೆ ನೀನು ಸರ್ವತ್ರ ವಧೂವರರನ್ನು ಸಲಹಬೇಕು, ಅವರನ್ನ ರಕ್ಷಣೆಯನ್ನು ನೀನು ಮಾಡಲೇಬೇಕು ಅಂತನ್ನುವಂತಹ ಅತ್ಯಂತ ಆಗ್ರಹದ ಪ್ರಾರ್ಥನೆಯನ್ನು ವಾದಿರಾಜರು ಮಾಡ್ತಾ ಇದ್ದಾರೆ. ಇಲ್ಲಿ ಮುತ್ತಿನ ಓಲೆಯನ್ನಿಟ್ಟು, ಇಲ್ಲಿಯೂ ಕೂಡ ಮುಂದಿನ ಪದ್ಯದಲ್ಲಿಯೂ ಕೂಡ ಅಂಬುಜನಯನಗಳ ಬಿಂಬಾಧರ ಅಂತನ್ನುವ ಕಡೆಗೂ ಕೂಡ ಪ್ರಾರ್ಥನೆ ಮಾಡ್ತಾ ಇರಬೇಕಾದಾಗ ಹೇಳ್ತಾರೆ. ಅಲ್ಲಿಯೂ ಮುತ್ತಿನನ್ನು ವರ್ಣನೆ ಮಾಡ್ತಾರೆ. 9ನೇ ಪದ್ಯದಲ್ಲಿ ಮುತ್ತಿನ ಓಲೆಯನ್ನಿಟ್ಟು, ಯಾಕೆ ಅಷ್ಟು ಮುತ್ತಿನ ಬಗ್ಗೆ ವಾದಿರಾಜರು ಅಂದರೆ, ಮುತ್ತಿನ ಹಾರಗಳನ್ನು, ಮುತ್ತಿನ ಓಲೆಯನ್ನು, ಮುತ್ತಿನ
ಸರಗಳನ್ನು ಆದಷ್ಟು ಹೆಣ್ಣು ಮಕ್ಕಳು ವಿಶೇಷವಾಗಿ ಸ್ತ್ರೀಯರು ಧಾರಣೆ ಮಾಡಬೇಕು. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳುವುದಾದರೆ ಮುತ್ತಿಗೆ ಚಂದ್ರ ಇವನು ಅಭಿಮಾನಿ ದೇವತೆ. ಚಂದ್ರ ಇವನು ಅಭಿಮಾನಿ ದೇವತೆಯಾದದ್ದಕ್ಕಾಗಿಯೇನೆ ಶಶಿಬಿಂಬದಂತೆಸುವ ಮುತ್ತಿನ ಮೂಗುತಿ ಮಣಿಯು ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಆ ತಾಯಿ ಮಹಾತಾಯಿ ಹಾಕಿಕೊಂಡಿರುವ ಮುತ್ತಿನ ಓಲೆ ಏನಿದೆ, ಮಣಿ ಏನಿದೆ, ಮೂಗಿನ ಮಣಿ, ಅದು ಮುತ್ತಿಂದು. ಅದಕ್ಕೆ ಅಭಿಮಾನಿ ದೇವತೆ ಯಾರು? ಸ್ವಯಂ ಚಂದ್ರ. ಆ ಚಂದ್ರ ಅದನ್ನು ಯಾರು ಮುತ್ತಿಂದ ಹಾಕಿಕೊಳ್ತಾರೆ, ಹೆಚ್ಚು ಮೈಮೇಲೆ ಹಾಕಿಕೊಳ್ತಾರೆ, ಗರುಡ ಪುರಾಣ ಹೇಳುವಂತಹ ಒಂದು ಮಾತಿದೆ. ಸರ್ವಂ ಸರ್ವಗುಣೋಪೇತಂ ಮೌಕ್ತಿಕಂ ಏನ ಧಾರ್ಯತೆ ತಸ್ಯಾಯುರ್ವರ್ಧತೆ ಲಕ್ಷ್ಮೀ ಮಹಾಪಾಪ ಸರ್ವಪಾಪ ಪ್ರಣಶ್ಯತಿ. ಅಂದರೆ ಏವಂ ಸರ್ವಗುಣೋಪೇತಂ, ಅತ್ಯಂತ ಸುಂದರವಾಗಿರುವಂತಹ ಮುತ್ತು ಮತ್ತು ಹವಳಗಳನ್ನು ಮೈಮೇಲೆ ಧಾರಣೆ ಮಾಡುವ ಯಾರು ಧಾರಣೆಯನ್ನು ಮಾಡ್ತಾರೋ, ಮೌಕ್ತಿಕಂ ಏನ ಧಾರ್ಯತೆ, ಮುತ್ತಿನ ಹಾರಗಳನ್ನು, ಮುತ್ತಿನ ಮೂಕುತಿಯನ್ನು, ಮುತ್ತಿನ ಓಲೆಯನ್ನು ಯಾರು ಧಾರಣೆ ಮಾಡ್ತಾರೋ ತಸ್ಯಾಯುರ್ವರ್ಧತೆ, ಲಕ್ಷ್ಮೀದೇವಿ ಅವರಲ್ಲಿ ವಿಶೇಷವಾದ ತನ್ನ ಸನ್ನಿಧಾನವನ್ನು ಇಡ್ತಾಳೆ. ಸನ್ನಿಧಾನವನ್ನಿಷ್ಟೇ ಇಡೋದಷ್ಟೇ ಅಲ್ಲ, ತಸ್ಯ ಆ ಹೆಣ್ಣು ಮಗಳ ಧಾರಣೆ ಮಾಡಿದ ಆ ಮುತ್ತೈದಿ ಹೆಣ್ಣು ಮಗಳ ಆಯುಹು ವರ್ಧತೆ, ಆಯುಷ್ಯವನ್ನು ವರ್ಧನೆ ಮಾಡ್ತಾಳೆ. ಲಕ್ಷ್ಮೀ ಸರ್ವಪಾಪ ಪ್ರಣಶ್ಯತಿ, ಧಾರಣೆ ಮಾಡಿದ ಆ ಮುತ್ತೈದಿ ಹೆಣ್ಣು ಮಗಳು ಇರುವಂತಹ ಏನೆಲ್ಲ ಪಾಪಗಳಿರುತ್ತೆ ಆ ಎಲ್ಲ ಪಾಪಗಳು ನಶಿಸಿ ಹೋಗುತ್ತೆ. ಸರ್ವಪಾಪ ಪ್ರಣಶ್ಯತಿ ಗುಣವದ್ಗುರು ಯದ್ದೇಹೇ ಮೌಕ್ತಿಕೈವ ಹಿ ತಿಷ್ಠತಿ. ಅದು ಹೆಣ್ಣು ಮಕ್ಕಳಿಗೆ ಧಾರಣೆ ಮಾಡುವುದು ಅದೊಂದು ಗುಣ, ಅದೊಂದು ವಿಶೇಷವಾಗಿರತಕ್ಕಂತಹ ಗುಣ. ಚಂಚಲಾಪಿ ಸ್ಥಿರಾಭೂತ್ವ, ಯಾವ ಮುತ್ತೈದಿ ಹೆಣ್ಣು ಮಗಳು ಮುತ್ತಿನ ಓಲೆಯನ್ನು, ಮುತ್ತಿನ ಮೂಕುತಿಯನ್ನು, ಮುತ್ತಿನ ಹಾರವನ್ನು ಧಾರಣೆ ಮಾಡಿರ್ತಾರೋ ಚಂಚಲಾಗಿದ್ದಾಳೆ. ಲಕ್ಷ್ಮೀದೇವಿ ಅಂದ್ರೆ ಚಂಚಲ, ಅವಳು ಒಂದು ಕಡೆ ನಿಲ್ಲೋದಲ್ಲ ಅಂತ. ಚಂಚಲಾಪಿ ಸ್ಥಿರಾಭೂತ್ವ, ನನ್ನ ತಮ್ಮನ ಇದನ್ನು ಅಭಿಮನ್ಯಮಾನವಾದ ಮುತ್ತನ್ನು ಹಾಕ್ಕೊಂಡಿದ್ದಾಳೆ. ಯಾಕೆ ಅಂತಂದರೆ ಚಂದ್ರನೂ ಕೂಡ ಉದ್ಭವ ಆದದ್ದು ಸಮುದ್ರ ಮಥನ ಕಾಲದಲ್ಲೇನೆ ಉದ್ಭವನಾಗಿ ಬರ್ತಾನೆ. ಹೀಗಾಗಿ ಅವಳು ಅಲ್ಲಿಂದಲೇ ಉದ್ಭೂತರಾಗಿ ಬಂದದ್ದಕ್ಕಾಗಿ ಚಂದ್ರನಿಗೂ ಲಕ್ಷ್ಮೀದೇವಿಗೂ ಇರುವಂತಹ ಒಂದು ನೆಂಟುತನ. ಆದ್ದರಿಂದಾಗಿ ಆ ಮುತ್ತಿನ ಮೇಲೆ ತುಂಬ ಪ್ರೀತಿಯನ್ನು ಮಾಡುವ ತಾಯಿ ಯಾರು ಹಾಕಿಕೊಳ್ತಾರೋ ಅವರ ಮನೆಯಲ್ಲಿ ಸ್ಥಿರಾಭೂತ್ವ ಕಮಲ ತತ್ರ ತಿಷ್ಠತಿ, ಅವರ ಮನೆಯಲ್ಲಿ ನಿಂತು ಬಿಡ್ತಾಳಂತ. ಇದನ್ನು ಅನುಸಂಧಾನ ಇರಬೇಕು. ಚೆನ್ನಾಗಿ ಕಾಣಿಸ್ಕೋತೆ ಅಂತ ಅನ್ನೋದು ಒಂದು ಭಾಗ. ಹೆಣ್ಣು ಮಕ್ಕಳು ಸುಂದರವಾಗಿ ಕಾಣಿಸಬೇಕು ಅಂತ ಸರ್ವಾಲಂಕಾರವನ್ನು ಮಾಡಿಕೊಳ್ಳೋದು ಶಾಸ್ತ್ರ ಸಮ್ಮತವಾಗಿದೆ. ಇವತ್ತಿನ ಅಲಂಕಾರಗಳು ಹೇಳ್ತಾ ಇಲ್ಲ. ವೇಣಿಯನ್ನು ಬಿಚ್ಚುವುದು ಇವತ್ತು ಅಲಂಕಾರ ಆದರೆ ವೇಣಿ ತುರುವನ್ನು ಕಟ್ಟಿಕೊಳ್ಳೋದು, ವೇಣಿಯನ್ನು ಕಟ್ಟಿಕೊಳ್ಳೋದು ಹಿಂದಿನ ಅಲಂಕಾರ, ಶಾಸ್ತ್ರದ ಸಂಪ್ರದಾಯ. ಅದು ಶಾಸ್ತ್ರದ ಸಂಪ್ರದಾಯ. ಇವತ್ತು ಕೂದಲನ್ನು ಬಿಚ್ಚು ಹರೆಬಿಟ್ಟರೆ ಸಾಕು, ಅದೊಂದು ಸೌಂದರ್ಯ ಅಂತ ಕಾಣಿಸುತ್ತೆ. ಅದರಷ್ಟು ದರಿದ್ರತನ ಯಾವುದೂ ಇಲ್ಲ. ಆದ್ದರಿಂದಾಗಿ ಅದನ್ನು ವೇಣಿಯನ್ನು ಕಟ್ಟಬೇಕು, ಇಲ್ಲವೇ ತುರುವನ್ನು ಕಟ್ಟಿಕೊಳ್ಳಬೇಕು. ಎರಡರಲ್ಲಿ ಒಂದನ್ನು ಹಾಕಿಕೊಂಡರೆ ಅದು ಅತ್ಯಂತ ಸಲಕ್ಷಣ. ಅದರಿಂದ ಲಕ್ಷ್ಮೀದೇವಿ ಅವರ ಮನೆಯಲ್ಲಿ ವಾಸವಾಗಿರ್ತಾಳೆ ಅಂತನ್ನೋದನ್ನು ತಿಳಿದುಕೊಳ್ಳಬೇಕು. ಕಸ್ತೂರಿ ತಿರಕವನ್ನು ಧರಿಸಿದ ಆ ಲಕ್ಷ್ಮೀದೇವಿ ಸರ್ವತ್ರ ಈ ವಧುವರರನ್ನು ಸಲಹನಲ್ಲಿ ಅಂತನ್ನೋ ಮಾತನ್ನು ಸ್ತೋತ್ರ ಮಾಡ್ತಾರೆ. ಇದೆಲ್ಲ ಮುತ್ತಿಗೆ ಅಷ್ಟು ಅಭಿಮಾನ ದೇವತೆ ಚಂದ್ರ. ಅವನು ನಮ್ಮ ಸಂಸಾರದಲ್ಲಿ ತಂಪು ಕೊಡ್ತಾನಂತೆ. ಈ ಇಬ್ಬರಲ್ಲಿ ಬಿಸಿಯಾಗದೇ ಇದ್ದಂತೆ ಅವರಿಗೆ ವಿಳೆ ನೆಮ್ಮದಿ ಸಂತೋಷವನ್ನು ತಂದು ಕೊಡ್ತಾನೆ ಅಂತನ್ನುವಂತಹ ಮಾತು ನಾವು ತಿಳಿದುಕೊಳ್ಳಬೇಕಾಗಿರುವಂತಹದ್ದು. ಮುತ್ತಿನ ಅಕ್ಷತೆಯನ್ನಿಟ್ಟು ನವರತ್ನ ಮುಕುಟವ ನೆತ್ತೆಯ ಮೇಲೆ ಧರಿಸಿದಳೆ. ಲಕ್ಷ್ಮೀದೇವಿ ತಾನು ಕೈಯಲ್ಲಿ ಅಕ್ಷತಾಯನ್ನು ಹಿಡಿದುಕೊಂಡಿದ್ದಾಳೆ, ಜೊತೆಗೆ ಮುತ್ತುಗಳು ತುಂಬಿಕೊಂಡಿದೆ. ಅಷ್ಟೇ ಅಲ್ಲದೇನೆ ನವರತ್ನಗಳ ಮುಕುಟ, ನವರತ್ನದಿಂದ ನಿರ್ಮಿತವಾಗಿರುವಂತಹ ಮುಕುಟ ಅಂದರೆ ಕಿರೀಟ, ಆ ಕಿರೀಟ ನೆತ್ತಿ ತಲೆಯ ಮೇಲೆ ಹಾಕಿ ಧರಿಸಿದ್ದಾಳೆ, ಧಾರಣೆಯನ್ನು ಮಾಡಿಕೊಂಡಿದ್ದಾಳೆ. ನೆತ್ತಿಯ ಮೇಲೆ ಧರಿಸಿದಳಾದೇವಿ ತನ್ನ ಭಕ್ತಿಯ ಜನರ ಸಲಹಲಿ. ಆ ನೆತ್ತೆಯ ಮೇಲೆ ಧಾರಣವನ್ನು ಮಾಡಿದ ಮುಕುಟವನ್ನು ಧಾರಣೆ ಮಾಡಿದ ತಾಯಿ ತನ್ನ ಮೇಲೆ ಭಕ್ತಿಯನ್ನು ಮಾಡುವ ಸಕಲ ಭಕ್ತರನ್ನು ಸಲಹಲಿ ಅಂತನ್ನುವ ಮಾತನ್ನು ಪ್ರಾರ್ಥನೆ ಮಾಡ್ತಾರೆ. ದೇವಿ ಮಹಾಲಕ್ಷ್ಮೀ ದೇವಿ ಮುತ್ತಿನ ಅಕ್ಷತೆಯನ್ನು ಧಾರಣೆ ಮಾಡಿದ್ದಾಳೆ,
ನವರತ್ನ ಖಚಿತವಾಗಿರತಕ್ಕಂತಹ ಕಿರೀಟವನ್ನು ತಲೆಯ ಮೇಲೆ ಇಟ್ಟುಕೊಂಡಿದ್ದಾಳೆ. ಆಕೆ ತನ್ನಲ್ಲಿ ಭಕ್ತಿಯ ಉಳ್ಳವರಂಥವರನ್ನ ಸಲಹಲಿ, ಅದನ್ನು ಅವರಿಗೆ ಅರಕ್ಷಣೆಯನ್ನು ಮಾಡಲಿ ಅಂತನ್ನುವ ಪ್ರಾರ್ಥನೆ. ಮುಕುಟದ ಲಾಭ ಹೇಗೆ ಅಂತನ್ನುವುದರ ಬಗ್ಗೆ ಸ್ವಲ್ಪ ನಾವು ವಿಚಾರವನ್ನು ಮಾಡಬೇಕು. ಇಲ್ಲಿ ನವರತ್ನದ ಮುಕುಟವನ್ನು ಧರಿಸಿದ ದೇವಿ ತನ್ನ ಭಕ್ತಿಯನ್ನು ಮಾಡುವ ಜನರನ್ನು ಸಲಹುತ್ತಾಳೆ ಅಂತ ಹೇಳಿದ್ದಾರೆ. ವಾದಿರಾಜರೇನು ಹೇಳಿದ್ದಾರೆ ಅಂದರೆ, ನವರತ್ನ ಖಚಿತವಾದ ಕಿರೀಟವನ್ನು ಧಾರಣೆ ಮಾಡಿದ ಆ ಮಹಾಲಕ್ಷ್ಮೀ ದೇವಿ ತನ್ನ ಸಕಲ ಭಕ್ತರನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ. ಅಂದರೆ ಬಹಳ ಸುಂದರವಾಗಿ ಹೇಳ್ತಾರೆ, ಕೇವಲ ಮುಕುಟದಲ್ಲಿ ಆಸೆ ಇಟ್ಟುಕೊಂಡಿರುವಂತಹ ಹೊಡೆದಾಡುವಂತಹ ಅವರನ್ನ ಅವರು ಸಲಹುವುದಿಲ್ಲ. ನೀವು ಅಧಿಕಾರವನ್ನು ಅಪೇಕ್ಷೆ ಮಾಡುವುದರ ಜೊತೆಗೆ ದೇವಿಯ ಮೇಲೆ ವಿಶೇಷವಾದ ಭಕ್ತಿ ಇರಬೇಕು. ನಾವು ಇವತ್ತು ಲಕ್ಷ್ಮೀ ದೇವಿಯನ್ನು ಯಾಕೆ ಪೂಜೆ ಮಾಡ್ತೇವೆ? ಅಧಿಕಾರಕ್ಕಾಗಿ ಪೂಜೆ ಮಾಡ್ತೇವೆ. ನಮಗೆ ಐಶ್ವರ್ಯ ಬರಲಿ ಅಂತನ್ನೋದಕ್ಕಾಗಿ ಪೂಜೆ ಮಾಡ್ತೇವೆ. ಈಗ ಸ್ವಾರ್ಥದಿಂದ ತಾಯಿಯ ಪೂಜೆ ಮಾಡೋದು ಬೇಡ, ನಿಸ್ವಾರ್ಥವಾಗಿ ವಿಶೇಷವಾಗಿ ಲಕ್ಷ್ಮೀ ಅನುಗ್ರಹ ಆಗಲಿ ಅಂತನ್ನೋದಕ್ಕಾಗಿ ದೇವಿಯನ್ನು ನಾವು ಸ್ತೋತ್ರವನ್ನು ಮಾಡಿದ್ದು ಸತ್ಯವೇ ಆಗಿತ್ತು ಅಂತಂದರೆ ಅವಳು ನಮಗೆ ಪ್ರೀತಳಾಗಿ ಅವಳೇ ನಮಗೆ ಮುತ್ತಿನ ಮುಕುಟವಾದ ಕಿರೀಟವನ್ನು ಕೊಟ್ಟು ಬಿಡ್ತಾಳೆ. ಅದರಿಂದಾಗಿ ಸಕಾಮವಾಗಿ ದೇವಿಯ ಪೂಜೆ ಸಲ್ಲದು, ನಿಷ್ಕಾಮವಾಗಿ ಆ ತಾಯಿಯ ಪೂಜೆ ಮಾಡಬೇಕು ಅಂತನ್ನುವಂಥದ್ದನ್ನು ಇಲ್ಲಿ ನಮಗೆ ಇಟ್ಟುಕೊಡ್ತಾಳೆ. ಇನ್ನೊಂದು ಇಟ್ಟುಕೊಳ್ಳಬೇಕು, ಮುತ್ತಿನ ಮೂಕುತಿಯನ್ನಿಟ್ಟದ್ದನ್ನು ಭಕ್ತಿ ಮಾಡುವವರನ್ನು ಸಲಹುವಂತ ಯಾಕೆ ವಾದಿರಾಜರು ಎರಡನ್ನ ಮತ್ತು ಏಕತ್ರ ಸೇರಿಸ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಮನುಷ್ಯನಿಗೆ ಐಶ್ವರ್ಯ ತುಂಬಿಕೊಂಡಾಗ ಮದೋನ್ಮತ್ತನಾಗ್ತಾನೆ. ತಲೆ ನೆತ್ತಿಗೆ, ಅದೇ ಹೇಳ್ತಾರೆ ಪಿತ್ತ ನೆತ್ತಿಗೇರಿದೆ ಅಂತಂತಾರೆ. ಆ ಪಿತ್ತ ನೆತ್ತಿಗೇರಿದೆ ಅಂತ ಅಂದಾಗ ಅದೇ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹದ್ದು ಏನು ಅಂತಂತಂದರೆ ಬೇರೆ ಏನೇನೂ ಇಲ್ಲ, ಒಂದೇ ಒಂದು ಇದೆ. ಅದು ಯಾವುದು ಅಂತಂದರೆ, ಮನುಷ್ಯ ಅಹಂಕಾರದಲ್ಲಿ ಇದ್ದಾಗ ಭಕ್ತಿಯನ್ನು ಮಾಡೋದಿಲ್ಲ. ಅದರಿಂದಾಗಿ ನಿಮ್ಮ ತಲೆಯಲ್ಲಿ ಕಿರೀಟ ಬಂತೋ ಭಕ್ತಿಯನ್ನು ಮರಿತೀರಿ ನೀವು. ಹಾಗೆ ನೀವು ಲೌಕಿಕವಾಗಿ ಎಷ್ಟು ಎತ್ತರಕ್ಕೆ ಹೋದಾಗಲೂ ಕೂಡ ನಾನು ದೇವಿಯ ದಾಸ ಅಂತನ್ನುವ ಭಾವನೆ ಅದು ಇದ್ದಾಗ ಹಾಗೆ ಭಕ್ತಿಯನ್ನು ಮಾಡುವವರನ್ನು ನೀನು ಸಲಹು ಅಂತನ್ನುವ ಪ್ರಾರ್ಥನೆ ಇದೆ. ಇಲ್ಲಿ ನವರತ್ನದ ಕಿರೀಟವನ್ನು ಹಾಕಿಕೊಂಡಿದ್ದಾಳೆ. ನವರತ್ನ ಅಂದರೆ ಯಾವುದು ಅದನ್ನು ತಿಳಿದುಕೊಳ್ಳಬೇಕಾಗಿರುವಂತಹದ್ದು ವಜ್ರ, ಮಾಣಿಕ್ಯ, ಮಕರತ, ಪುಷ್ಪರಾಗಮಣಿ, ನೀಲಮಣಿ, ಗೋಧೂಮಿಕಾಮಣಿ, ವೈಡೂರ್ಯ ಮತ್ತು ಮುತ್ತು, ಹವಳ ಇವೆಲ್ಲ ಸೇರಿದರೆ ನವರತ್ನ ಅಂತ ಕರೀತಾರೆ. ಈ ನವರತ್ನ ಖಚಿತವಾದ ಕಿರೀಟವನ್ನು ಕೊಡ್ತಾಳೆ ಆಕೆ. ಪ್ರಸಾದವೆಂಬ ಭಾವನೆಯಿಂದ ನೂತನ ವಧೂವರರು ಅಕ್ಷತೆ ಕಾಳುಗಳನ್ನು ನಾವು ಹಾಕಿಕೊಳ್ಳಬೇಕಾದಾಗ, ಅಕ್ಷತಾರೋಪಣವನ್ನು ಮಾಡಬೇಕಾದಾಗ ಇದು ಲಕ್ಷ್ಮೀದೇವಿಯ ಪ್ರಸಾದ ಅಂತನ್ನುವ ಚಿಂತನೆ ಇರಬೇಕು, ಅವರಲ್ಲಿ ಭಕ್ತಿಯನ್ನು ಮಾಡಬೇಕು. ಇಂತಹ ಭಕ್ತಿ ಮಾಡುವ ಸಕಲ ಜನರು, ಹಾಗೆ ಭಕ್ತಿ ಮಾಡುವಂತಹ ಆ ಇಬ್ಬರು ಯಾರು ನವ ವಧೂವರರನ್ನು ವಿಶೇಷವಾಗಿ ನೀನು ಸಲಹಬೇಕು, ವಿಶೇಷವಾಗಿ ಅವರಿಗೆ ಅನುಗ್ರಹವನ್ನು ಮಾಡಬೇಕು ಅಂತನ್ನುವ ಮಾತನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಅನೇಕ ಮಾಲೆಗಳನ್ನು ಹಾಕಿಕೊಂಡವಳು ಅಂತನ್ನುವುದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಕುಂದ ಮಂದಾರ ಜಾಜಿ ಕುಸುಮಗಳ ವೃಂದವ ಚಂದದ ತುರುಬಿನಲಿ ತುರುಬಿದಳೆ. ಕುಂದದ ವರ್ಣದ ಕೋಮಲ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರರನ್ನ ಸಲಹಲಿ. ಕುಂದ ಮಲ್ಲಿಗೆ, ಮಂದಾರ, ಜಾಜಿ ಹೂ, ಆಮೇಲೆ ಕುಸುಮ ಅಂದರೆ ಹೂಗಳು. ಈ ತರಹದ ನಾನಾ ವಿಧವಾಗಿರತಕ್ಕಂತಹ ಹೂಗಳಿಂದ ಇವತ್ತನ್ನು ಹೇಳ್ತೀವಲ್ಲ, ಅದೇನೋ ಜಡೆ ಹಾಕಬೇಕು ಅಂತಂತಾರೆ, ಅದನ್ನು ಬಹಳ ಉತ್ತಮವಾಗಿ ಸುಂದರವಾಗಿ ವೇಣಿಯನ್ನು ಅಲಂಕಾರವನ್ನು ಮಾಡಿಕೊಳ್ಳುತ್ತಾರೆ. ಹಾಗೆ ಅನೇಕ ಹೂಗಳಿಂದ ಕುಸುಮದಿಂದ ವೃಂದ ಅಂದರೆ ಗುಂಪು, ಆ ಗುಂಪಿನಿಂದ ಮಾಡಿದ ಚಂದದ ತುರುಬಿನಲ್ಲಿ ತುರುಬಿದಾಳೆ. ಹೇಗೆಂದರೆ ತುರುಬು ಕಟ್ಟಿದ್ದಾಳೆ ಲಕ್ಷ್ಮೀದೇವಿ, ಅದರ ಜೊತೆಗೆ ಮಾಲೆಯನ್ನು ತುರುಬಿನೊಳಗೆ ಅದು ತುರುಬಿನಂತೆ ಸುತ್ತಿದ್ದಾಳೆ. ಅಂದರೆ ಲಕ್ಷ್ಮೀದೇವಿ ಒಂದ ವೇಣಿಯನ್ನು ಹಾಕಿಕೊಳ್ಳಬೇಕು, ಇಲ್ಲವೇ ತುರುಬನ್ನು ಕಟ್ಟಿಕೊಳ್ಳಬೇಕು. ಗಾಳಿಗೆ ಎಂದೆಂದಿಗೂ ಕೂಡ ಕೂದಲನ್ನು ಸರ್ವಥಾ ತೂರು ಬಿಡಬಾರದು, ಗಾಳಿಗೆ ಬಿಡಬಾರದು. ಹಾಗೆ ಬಿಟ್ಟರೆ ಅದಷ್ಟು ಮಹಾಲಕ್ಷ್ಮಿ ಪ್ರತೀಕವದು. ಅದನ್ನು ಹಾಕಿಕೊಳ್ಳದೇನೆ ಸ್ತ್ರೀಯರೆಲ್ಲರೂ ಕೂಡ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯುವ ಆಸೆ ಇರುವವರೆಲ್ಲರೂ ಕೂದಲನ್ನು ಸದಾಕಾಲ ಕಟ್ಟಿದ್ದಿರಬೇಕು, ಸರ್ವಥಾ ಬಿಚ್ಚಬಾರದು ಅಂತ ಅದನ್ನು ತಿಳಿಸಿಕೊಡ್ತಾಳೆ ಲಕ್ಷ್ಮೀದೇವಿ ಇಲ್ಲಿ. ಅಲ್ಲಿ ಕುಂದದ ವರ್ಣ ಅಂತಂದರೆ
ಎರಡೂ ಅರ್ಥ ಇದೆ. ಕುಂದದ ವರ್ಣ, ಲಕ್ಷ್ಮೀದೇವಿಯಲ್ಲಿರುವ ಮೈಬಣ್ಣ ಎಂದೆಂದಿಗೂ ಕುಂದುವುದಿಲ್ಲ, ಕಡಿಮೆಯಾಗೋದಿಲ್ಲ ಅಂತ ಒಂದರ್ಥ. ಇನ್ನೊಂದರ್ಥ, ಪ್ರಸಿದ್ಧವಾದ ಅರ್ಥ, ಕುಂದ ಅಂದರೆ ಬಂಗಾರ ಅಂತ ಅರ್ಥ. ಬಂಗಾರದ ಮೈಬಣ್ಣ ಆ ತಾಯಿಯದು ಇದೆ. ಕುಂದದ ಕೋಮಲ, ಅತ್ಯಂತ ಕೋಮಲವಾಗಿರತಕ್ಕಂಥದ್ದು ಬಂಗಾರದ ವರ್ಣದಿಂದ ತುಂಬಿಕೊಂಡಿರುವ ಮಹಾಲಕ್ಷ್ಮಿ ಕೃಪೆಯಿಂದ ಆ ವಧೂವರರನ್ನು ವಿಶೇಷವಾಗಿ ಸಲಹಲಿ ಅಂತನ್ನುವ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಎಲ್ಲ ಬಗೆಯ ಉತ್ತಮವಾದ ಹೂಗಳು ಏನುಂಟಲ್ಲ, ಆ ಹೂಗಳನ್ನು ಹಾಕಿಕೊಂಡ ಮಹಾಲಕ್ಷ್ಮಿ ಅತ್ಯಂತ ಕೋಮಲ ಶರೀರದವಳು. ಇಷ್ಟನ್ನು ಮನೋಹರವಾಗಿ ಪರಮಾತ್ಮ ಅವಳನ್ನು ಆನಂದದಿಂದ ನೋಡ್ತಾ ಇದ್ದಾನೆ. ವಿಸರ್ಪತಿ ಹೇಮವತೇವ ಸಾ ಭೂಮೌ, ಲಕ್ಷ್ಮೀದೇವಿ ಬಂಗಾರದಂತಹ ಮೈಬಣ್ಣ ಇರುವಂಥವಳು ಅಂತ ಭಾಗವತ ವರ್ಣನೆ ಮಾಡುತ್ತೆ. ಬಂಗಾರದ ಮೈಬಣ್ಣ ಇದ್ದವಳು, ಹೂವಿನಿಂದ ಅಲಂಕಾರವನ್ನು ಮಾಡಿಕೊಂಡು ವೇಣಿಯನ್ನು ಕಟ್ಟಿಕೊಂಡಿದ್ದಾಳೆ. ಬಂಗಾರದ ಮೈಬಣ್ಣ ಇರುವಂತಹ ಲಕ್ಷ್ಮೀದೇವಿ ಸುಂದರವಾಗಿ ಕಾಣ್ತಾ ಇದ್ದಾಳೆ. ಅವಳು ವಧೂವರರನ್ನು ಸಲಹಲಿ ಅಂತ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ವಾದಿರಾಜರು ಈ ಲಕ್ಷ್ಮೀದೇವಿಯ ಮೈಬಣ್ಣದ ವರ್ಣನೆಯನ್ನು ಬಹಳ ಸುಂದರವಾಗಿ, ಅವರ ಸೌಂದರ್ಯದ ವರ್ಣನೆಯನ್ನು ಇನ್ನೊಂದು ಪ್ರಾಯ 2-3 ಪದ್ಯಗಳಲ್ಲಿ ಮಾಡ್ತಾ ಆಮೇಲೆ ಮುಂದೆ ಸ್ವಯಂವರದಲ್ಲಿ ನಡೆಯುವ ಆ ಏನು ಗುಣಗಳ ಗಣನೆ ಇದೆ ಅದನ್ನು ದೇವಿ ತಾನು ಮಾಡ್ತಾ ಹೋಗ್ತಾಳೆ. ಅದನ್ನು ನಾಳಿನ ದಿವಸ ತಿಳಿಯೋಣ ಅಂತ ಹೇಳ್ತಾ, ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.